ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ಅವೈಲೇಬಲ್ ಫಾರ್ ಯುವರ್ ಕನ್ಸಲ್ಟೇಷನ್. ನಿಮಗೆ ಅಂತ ಒಂದು ನಿರ್ದಿಷ್ಟ ಸಮಯನ ಕೊಡ್ತೀನಿ. ನಾನು ಏನೋ ಮಾಡ್ತಿದ್ದೀನಿ, ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅಂತ ನಾನು ಹೇಳ್ಕೊಂತಿಲ್ಲ. ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ವಾ, ನೀವು ಬಿಟ್ಟು ನನ್ನ ನಂಬರ್ ಯಾರಿಗೂ ನಾನು ಶೇರ್ ಮಾಡಲ್ಲ. ಸಾಕಷ್ಟು ಜನಗಳಿಗೆ ಥೆರಪಿ ಕೊಡ್ಸೋದಕ್ಕಾಗದೇನೆ ಮಗುಗೆ ಥೆರಪಿ ಕೊಡಿಸ್ತಿಲ್ಲ, ಫ್ರೀ ಆಗೇನೆ ಥೆರಪಿ ಕೊಡ್ತೀನಿ ನಾನು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ. ಇವತ್ತಿನ ಒಂದು ವ್ಲಾಗಲ್ಲಿ ನಾನು ಏನನ್ನು ಶೇರ್ ಮಾಡ್ಕೊಳ್ತಿದ್ದೀನಿ ಅಂತಂದರೆ, ಐ ಥಿಂಕ್ ಲಾಸ್ಟ್ ವೀಕಲ್ಲಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಇಟ್ಸ್ ಆಲ್ ಅಬೌಟ್ ಲ್ಯಾಂಗ್ವೇಜ್. ಮಕ್ಕಳಿಗೆ ಯಾಕೆ ಲೇಟ್ ಆಗ್ತಿದೆ, ಏನೇನು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕು ಮಕ್ಕಳಿಗೆ ಮಾತು ಬೇಗ ಬರೋದಕ್ಕೆ ಅಂತ. ಸೊ ಆ ಒಂದು ವಿಡಿಯೋಗೆ ತುಂಬ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಬಂದಿದೆ. ನಾನು ಯಾವುದೂ ರಿಪ್ಲೈ ಮಾಡಿಲ್ಲ, ಡೆಲಿಬ್ರೇಟ್ಲಿ ನಾನು ಮಾಡಿಲ್ಲ. ಐ ಥಿಂಕ್ 1 or 2 ರಿಪ್ಲೈ ಮಾಡಿದ್ದೀನೋ ಮಾಡಿಲ್ಲೋ ಗೊತ್ತಿಲ್ಲ. ತುಂಬ ಕಾಮೆಂಟ್ಸ್ ಬರೋದ್ರಿಂದ ಯಾವುದಕ್ಕೆ ಮಾಡಿರ್ತೀನಿ ಯಾವುದಕ್ಕೆ ಮಾಡಿರಲ್ಲ ಅಂತ. ಅದೇ ಕಾಲು ಮೇಲೆ ಕುತ್ಕೊಂಡಿದ್ದಾರೆ ಅದಿತಿ. ಎಸ್, ರಿಪ್ಲೈ ಮಾಡಿಲ್ಲ. ಸೊ ಇವಾಗ ನಾನು ಆ ಒಂದು ವಿಡಿಯೋಗೆ ಹೋಗಿ ಏನೇನು ಕಮೆಂಟ್ಸ್ ಬಂದಿದೆ, ಏನೇನು ಕಾಮೆಂಟ್ ಸೆಕ್ಷನಲ್ಲಿ ಬಂದಿದೆ ಅಂತ ನೋಡಿ ನಾನು ಅಂದರೆ ರಿಪ್ಲೈ ಮಾಡ್ತೀನಿ. ಯಾಕೆ ನಾನು ಕಾಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡಲಿಲ್ಲ ಅಂತಂದರೆ 38 ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ಸ್ ಬಂದಿರೋದು. ಸೊ ನಾನಿವಾಗ ಒಂದೊಂದೇ ಕಾಮೆಂಟ್ನ ಓದ್ತಾ ನಾನು ಟಿಪ್ಸ್ಗಳನ್ನ ಹೇಳ್ತಾ ಹೋಗ್ತೀನಿ. ಆವಾಗ ಈ ಒಂದು ಸಮಸ್ಯೆ, ಲ್ಯಾಂಗ್ವೇಜ್ ಡಿಲೇ ಇರ್ಬೋದು, ಲ್ಯಾಂಗ್ವೇಜ್ ಮೈಲ್ ಸ್ಟೋನ್ ಲೇಟ್ ಆಗ್ತಿರ್ಬೋದು, ಸಾಕಷ್ಟು ಮಕ್ಕಳಿಗೆ ಆಗ್ತಾ ಇದೆ. ಹಾಯ್ ಹಾಯ್, ಎಲ್ಲರೂ ಹೇಗಿದ್ದೀರಾ? ನೀವು ಅಷ್ಟು ಇದು ಮಾಡಬೇಡಿ. ಎಲ್ಲರೂ ಹೇಗಿದ್ದೀರಾ? ಸಾಕು, ಕಮ್ ಹೋಗಿ ಕೂತ್ಕೊಳ್ಳಿ. ಮಮ್ಮ ವಿಡಿಯೋ ಮಾಡ್ತಾರೆ. ಓಕೆ, ಎಸ್, ಕ್ಯಾಮ್ರಾ ಸ್ವಲ್ಪ ಟಿಲ್ಟ್ ಆಯಿತು. ಅಲ್ಲಿ ಕಂಟಿನ್ಯೂ. ಇದು ಸೌಂಡು ವೈಬ್ರೇಟಿಗೆ ಹಾಕ್ಬಿಡ್ತೀನಿ, ಇಲ್ಲಾಂದರೆ ಕುಯ್ ಅಂತ ಇರುತ್ತೆ ಇದೂ. ಅದಿತಿಗೆ ಆ ಥರ ಸೌಂಡ್ಸ್ ಅಂದರೆ ತುಂಬ ಇಷ್ಟ. ಎಸ್, ಸೊ ಫಸ್ಟಿಂದ ನಾನು ಹೋಗ್ತೀನಿ. ಕೆಲವಿಗೆ ರಿಪ್ಲೈ ಮಾಡಿದ್ದೀನಿ, ನನಗೆ ಗೊತ್ತಿಲ್ಲ. ಎಸ್, ಮೊದಲಿಗೆ ಫಸ್ಟ್ ಕಮೆಂಟ್ ಯಾವುದು ಅಂದರೆ ಪ್ರಿಯಾಂಕಾ ಪಾಟೀಲ್ ಅವರು ಕಾಮೆಂಟ್ ಸೆಕ್ಷನಲ್ಲಿ ಏನು ಹಾಕಿದ್ದಾರೆ ಅಂದರೆ, ಮ್ಯಾಮ್ ಪ್ಲೀಸ್ ಇನ್ನೂ ಹೆಚ್ಚು ಮಾತಾಡೋಕ್ಕೆ ವಿಡಿಯೋ ಮಾಡಿ ಮ್ಯಾಮ್. ಎಸ್, ಖಂಡಿತವಾಗ್ಲೂ ಪ್ರಿಯಾಂಕಾ ಅವರೇ, ಇದೇ ನಿಟ್ಟಿನಲ್ಲಿ ಇದ್ದೀನಿ. ಲ್ಯಾಂಗ್ವೇಜ್ ಡಿಲೇ ಅನ್ನೋದು ಆಫ್ಟರ್ ಕೋವಿಡ್ ವರ್ಚುವಲ್ ಆಟಿಸಮ್ ಜಾಸ್ತಿ ಆಗ್ತಿದೆ. ಲ್ಯಾಂಗ್ವೇಜ್ ಮೈಲ್ ಸ್ಟೋನಲ್ಲಿ ತುಂಬ ಒಂದು ಒತ್ತಡ ಬೀಳ್ತಿದೆ ಮಕ್ಕಳಿಗೆ ಮಾತು ಬರದೇ ಇರೋದಕ್ಕೆ. ಪೇರೆಂಟ್ಸ್ಗಳಿಗೂ ಸಾಕಷ್ಟು ಪ್ರೆಷರ್ ಆಗ್ತಿದೆ. ಯಾಕೆ ಮಕ್ಕಳು ಮಾತಾಡ್ತಿಲ್ಲ, ಏನು ಮಾಡಬೇಕು ಮಕ್ಕಳು ಮಾತಾಡೋದಕ್ಕೆ ಅನ್ನೋದು ಸ್ವಲ್ಪ ಕಡಿಮೆನೇ ಅವೇರ್ನೆಸ್ ಇರೋದು. ಅದಕ್ಕೋಸ್ಕರ ನಾನು ಖಂಡಿತವಾಗ್ಲೂ ಆಸ್ ಅ ಥೆರಪಿಸ್ಟ್ ಆಗಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಪ್ರೊವೈಡ್ ಅವೇರ್ನೆಸ್. ನಮ್ಮ ಸಮಾಜಕ್ಕೆ ನಮ್ಮ ಸಮಾಜಕ್ಕೆ ಒಂದು ಅವೇರ್ನೆಸ್ ಕೊಡೋದು ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಆಸ್ ಅ ಥೆರಪಿಸ್ಟ್ ಆ್ಯಂಡ್ ಆಸ್ ಅ ಮಾಮ್ ಆ್ಯಂಡ್ ಅರ್ಲಿ ಚೈಲ್ಡ್ಹುಡ್ ಸ್ಪೆಷಲಿಸ್ಟ್ ಆಗಿ ಖಂಡಿತವಾಗ್ಲೂ ನಾನು ಆ ಕೆಲಸ ಮಾಡ್ತೀನಿ. ತೊಗೊಂಡು ಬನ್ನಿ ಪ್ಲೀಸ್. ಇದನ್ನು ನೀವೇ ಏನಂತ ಹೇಳ್ತೀರಾ, ಈ ರೀತಿ ಡಿಸ್ಟರ್ಬೆನ್ಸ್ನ ನೀವು ಖಂಡಿತವಾಗ್ಲೂ ತಡ್ಕೊಳ್ಬೇಕಾಗತ್ತೆ. ಡಿಸ್ಟರ್ಬೆನ್ಸ್ ಅನ್ನೋದಕ್ಕಿಂತ ಮಧ್ಯ ಅದಿತಿಗೆ ನನ್ನ ಅಟೆನ್ಷನ್ ಬೇಕಾಗಿರುತ್ತೆ. ಇಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಐ ಹೋಪ್ ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವೇನು ಓದಿದ್ದೀರಾ ಅಂತ ಕೇಳಿದ್ದೀರಾ. ಐ ಥಿಂಕ್ ನನ್ನ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ನಾನು ವಿಡಿಯೋ ಮಾಡ್ತೀನಿ. ಕಾರಿಲ್ಲ, ಅಡುಗೆ ಮನೆಯಿದೆ ನೋಡಿ. ಎಸ್, ನಾನು ಬರೀ ಲ್ಯಾಂಗ್ವೇಜ್ ರಿಲೇಟೆಡ್ ತಗೊಳ್ತೀನಿ. ಇಲ್ಲ, ಇದಲ್ಲ ಅನಿಸುತ್ತೆ ವಿಡಿಯೋ. ಐ ಥಿಂಕ್ ಐ ಹ್ಯಾವ್ ಗಾನ್ ಟು ದ ರಾಂಗ್ ವಿಡಿಯೋ. ಇನ್ನೊಂದು ವಿಡಿಯೋ ಇದೆ, ಅದಕ್ಕೆ ಕಂಪ್ಲೀಟ್ ತುಂಬ ಲ್ಯಾಂಗ್ವೇಜ್ ರಿಲೇಟೆಡೇ ಬಂದಿದೆ. ನೀವು ಗೊತ್ತಾಯ್ತು. ಎಸ್, ಇದಕ್ಕೂ ಎಷ್ಟು ಕಮೆಂಟ್ ಬಂದಿದೆ? 24 ಕಾಮೆಂಟ್ಸ್ ಬಂದಿದೆ. ಎಸ್, ಆ ರೀತಿ ಅಲ್ಲಿ ಅನಿಸುತ್ತೆ, ತಮ್ಮ ರೂಮಲ್ಲಿ ತೊಗೊಂಡು ಬನ್ನಿ. ಎಸ್, ಸಾರಿ. ಎಸ್, ಅಕ್ಕ ನಮ್ಮ ಮಗುಗೆ, ಇದು ಭವ್ಯ ಅನ್ನೋರು ಕಾಮೆಂಟ್ ಹಾಕಿರೋದು. ಅಕ್ಕ ನಮ್ಮ ಮಗುಗೆ 4 years 4 months ಅಕ್ಕ, ಆದರೆ ಇನ್ನೂ ಮಾತಾಡಲ್ಲ. ಓನ್ಲಿ ಪಪ್ಪ, ಅಮ್ಮ, ಅವ್ವ, ತಾ, ಅಣ್ಣ ಅಷ್ಟೇ ಮಾತಾಡೋದು ಅಕ್ಕ. ಏನಾದರೂ ಸೊಲ್ಯೂಷನ್ ಕೊಡಿ ಅಕ್ಕ. ಹೇಳಿದ್ರೆ ಅರ್ಥ ಮಾಡ್ಕೋತಾರೆ, ಬಟ್ ಮಾತಾಡಲ್ಲ. ಭವ್ಯ ಅವರೇ. ಆ್ಯಂಡ್ ಪ್ರತಿಯೊಬ್ಬ ನನ್ನ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಿರೋರು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಮಕ್ಕಳಲ್ಲಿ ಲ್ಯಾಂಗ್ವೇಜ್ ಅನ್ನೋದು 2 ಇರುತ್ತೆ ಅಂತಂದರೆ, ಪ್ರತಿಯೊಬ್ಬರಿಗೂ ಮಕ್ಕಳಲ್ಲಿ ಅಲ್ಲ. ರೆಸೆಪ್ಟಿವ್ ಲ್ಯಾಂಗ್ವೇಜ್, ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್. ರೆಸೆಪ್ಟಿವ್ ಅಂತಂದರೆ ಅರ್ಥ ಮಾಡ್ಕೊಳ್ಳೋದು, ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್ ಅಂತಂದರೆ ಅದನ್ನು ಹೊರಗಡೆ ಹಾಕೋದು. 4 ವರ್ಷ ಆದ್ರೂ ಇಷ್ಟೇ ವರ್ಡ್ಸ್ನ ಮಾತಾಡ್ತಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ನೀವು ಮಗುಗೆ ಮೈಟ್ ಬಿ ಯಾವುದಾದ್ರೂ ಕೋರ್ ಮಾರ್ಬಿಡಿಟೀಸ್ ಅಂತ ಕರಿತೀವಿ ನಾವು. ಅಂತಂದರೆ ಯಾವುದಾದ್ರೂ ಪ್ರಾಬ್ಲಮ್ ಇದ್ದು ಸ್ಪೀಚ್ ಡಿಲೇನೂ ಆಗಿರುತ್ತೆ. ದಯವಿಟ್ಟು ನೀವು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷಿಯನ್ಸ್ ಹತ್ರ ಹೋಗಿ ನೀವು ಒಂದ್ಸಲ ಮಗುನ ಅಸೆಸ್ಮೆಂಟ್ ಮಾಡಿಸಿ, ಸ್ಕ್ರೀನಿಂಗ್ ಮಾಡಿಸಿ, ಮಗುಗೆ ಏನು ತೊಂದರೆ ಆಗ್ತಿದೆ, ಯಾಕೆ ಮಾತು ಬರ್ತಿಲ್ಲ,
4 ವರ್ಷ ಅನ್ನೋದು ಖಂಡಿತವಾಗ್ಲೂ ಇಟ್ಸ್ ಎ ವೆರಿ ಬಿಗ್ ಏಜ್. 1 ಸೆಕೆಂಡ್. ಎಸ್, ಆ ರೀತಿಗೆ ಲಿಟಲ್ ರಿಚುವಲ್ಸಿಂದ 1 more ಆಯಿಲ್ನ ಆರ್ಡರ್ ಮಾಡಿದ್ದೆ. ಅದು ಬಂತು. ಕೆಳಗಡೆ ಹೋಗಿ ತೊಗೊಂಡು ಬರೋ ಅಷ್ಟರಲ್ಲಿ ಇಷ್ಟು ಸುಸ್ತಾಗೋಯ್ತು. ತುಂಬ ಚೆನ್ನಾಗಿದೆ ಆಯಿಲ್, ಅದಕ್ಕೋಸ್ಕರ ಅದಿತಿಗೆ ಆಯಿಲ್ದು ಎಲ್ಲ ಖಾಲಿ ಆಗಿತ್ತು. ಏನಕ್ಕಂತಂದರೆ ದಿನಾಗಲೂ ಆಯಿಲ್ ಮಸಾಜ್ ಮಾಡ್ತೀನಲ್ಲ ಅದಿತಿಗೆ, ಸೊ ಖಾಲಿ ಆಗಿತ್ತು. ಅದು ಪಾರ್ಸೆಲ್ಲು ಸಹ ಬಂತು. ಯಾ, ಸೊ 4 years ಮಗು ಬಗ್ಗೆ ಮಾತಾಡ್ತಾ ಇದ್ವಿ. ಏನಪ್ಪ ಎಂತ? ಆಯಿಲ್ ಮಸಾಜ್ ಬೆಳಗ್ಗೆ ಹೊತ್ತಲ್ವಾ, ಇವಾಗ ಮಾಡಬಾರ್ದು. ಆಯಿಲ್ ಮಸಾಜ್ ಈಗ ಬೇಡ, ಬೆಳಗ್ಗೆ ಮಾಡೋಣ. ಓಕೆ, ಎಸ್. ಸೊ 4 ವರ್ಷದ ಮಗು ಈಗ 2 ವರ್ಷಕ್ಕೇ 7ರಿಂದ 8, 8ರಿಂದ 10 ವರ್ಡ್ಸ್ ಮಾತಾಡಬೇಕು. 4 ವರ್ಷಕ್ಕೆ ಇಷ್ಟು ವರ್ಡ್ಸ್ ಇದೆ. 4 ವರ್ಷ 4 ತಿಂಗಳು ಅಂತಂದರೆ ಇಷ್ಟೇ ವರ್ಡ್ಸ್ ಇದೆ ಅಂತಂದರೆ ಖಂಡಿತವಾಗ್ಲೂ ಮಗುಗೆ ತುಂಬ ಡಿಲೇ ಆಗಿದೆ. ಬೇರೆ ಏನು ಪ್ರಾಬ್ಲಮ್ ಇದೆ ಅಂತ ನೀವು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಸ್ ಹತ್ರ ಹೋಗಿ ಅವ್ರು ನಿಮಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾರೆ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಹಾಯ್ ಮ್ಯಾಮ್, ಸೌಮ್ಯ ಅನ್ನೋರು ಮೆಸೇಜ್ ಮಾಡಿ ಅಂದರೆ ಕಾಮೆಂಟ್ ಮಾಡಿದ್ದಾರೆ. ಹಾಯ್ ಮ್ಯಾಮ್, ನನ್ನ ಮಗುಗೆ 3 years ಎಲ್ಲ ಅರ್ಥ ಮಾಡ್ಕೊತಾನೆ. ಅಪ್ಪ, ಅಮ್ಮ, ಮಾಮಿ, ತಾತ, ಅಜ್ಜಿ ಈ ಥರ ಎಲ್ಲ ಹೇಳ್ತಾನೆ. ಬಟ್ ಅಮ್ಮ, ಕೊಡು ಈ ಥರ ವರ್ಡ್ ಹೇಳಲ್ಲ. ಏನು ಮಾಡಬೇಕು? ಹೌದು, ತುಂಬ ಜನಕ್ಕೆ ಮೇಡಮ್ ನಾನು ಹೇಳಿದ ಅರ್ಥ ಮಾಡ್ಕೊತಾನೆ ಮಗು, ಆದರೆ ಅವ್ನು ಕೊಡು ಅಂತ ಹೇಳಲ್ಲ. ಏನು ಮಾಡಬೇಕು? ಈಗ ಎಕ್ಸಾಂಪಲ್, ಈಗ ಅದಿತಿನೇ ಅಲ್ಲಿದ್ದಾರೆ ಅಂತ ಅಂದ್ಕೊಳ್ಳಿ. ಅದಿತಿ ಹೇಳು, ಕೊಡು ಅಂತ ಹೇಳು, ಕೊಡು ಅಂತ ಹೇಳು. ಈ ರೀತಿ ನಾವು ಸ್ಟ್ರೆಸ್ ಮಾಡಬಾರ್ದು. ಕೆಲವೊಂದ್ಸಲ ಮಕ್ಕಳಿಗೆ ಏನಾಗ್ಬಿಡುತ್ತೆ ಅಂತಂದರೆ ನೀಡ್ ಬೇಸ್ಡ್ ಆಗುತ್ತೆ. ನೀಡ್ ಬೇಸ್ಡ್ ಅಂತಂದರೆ ಅದಿತಿ ಇಸ್ ಪ್ಲೇಯಿಂಗ್, ಅವ್ರ ಕಾರ್ದು ಸೌಂಡ್ ಆಗ್ತಿರೋದು. ನೀಡ್ ಬೇಸ್ಡ್ ಅಂತಂದರೆ ಮಗುಗೆ ಈಗ ಒಂದು ಚಾಕ್ಲೇಟ್ ಎಲ್ಲಿದೆ ಅಂತ ಗೊತ್ತಿದೆ, ಒಂದು ಬಿಸ್ಕೆಟ್ ಎಲ್ಲಿದೆ ಅಂತ ಗೊತ್ತಿದೆ. ಹೋಗಿ ತೋರಿಸಿದ ತಕ್ಷಣ, ನೀವು ಬಾಕ್ಸ್ನ ತೋರಿಸಿದ ತಕ್ಷಣ ಬಾಕ್ಸ್ ಓಪನ್ ಮಾಡಿ ಕೊಟ್ಬಿಡ್ತೀರಾ. ಸೊ ಮಗುಗೆ ನೀಡ್ ಬೇಸ್ಡ್ ಯಾವುದು ಬೇಕೋ ಅವಾಗ ಮಾತ್ರ ಬಾಯಿ ಓಪನ್ ಮಾಡಿ ಕೊಡಿ ಅಂತ ಕೇಳ್ತಾರೆ. ಆದರೆ ಎಲ್ಲ ಸಮಯದಲ್ಲೂ ಇದನ್ನ ಕೊಡೋದಿಲ್ಲ. ನೀವು ಲ್ಯಾಂಗ್ವೇಜ್ನ ಮಾಡೆಲಿಂಗ್ ಮಾಡಬೇಕಾಗುತ್ತೆ. ಸೊ ಲ್ಯಾಂಗ್ವೇಜ್ನ ಹೇಗೆ ಮಾಡೆಲ್ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ, ಅಂದರೆ ಟಿಪ್ಸ್ನ ಶೇರ್ ಮಾಡ್ತೀನಿ. ಆದರೆ ಈ 3 ವರ್ಷದ ಮಗು ಎಲ್ಲ ಅರ್ಥ ಮಾಡ್ಕೊಳ್ತಾನೆ, ಆದರೆ ಅಮ್ಮ ಕೊಡು ಅಂತ ಕೇಳಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಂದ್ಸಲ ನೀವು ಅರ್ಥ ಮಾಡ್ಕೊಳ್ಬೇಕು, ಲ್ಯಾಂಗ್ವೇಜ್ ಅನ್ನೋದು 2 ಟೈಪಲ್ಲಿ ಇರುತ್ತೆ, ರೆಸೆಪ್ಟಿವ್ ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸ್ಪ್ರೆಸಿವ್ ಲ್ಯಾಂಗ್ವೇಜ್. ಅದೇ ರೀತಿ ಜೆಸ್ಟರ್ಸ್ ಸಹ ಇರುತ್ತೆ. ಜೆಸ್ಟರ್ಸ್ ಅಂತಂದರೆ ಸನ್ನೆ ಮಾಡ್ಬೋದು. ಮಗು ಹೀಗೆ ಕೇಳ್ತಿದೆ ಅಂತಂದರೆ ದಟ್ ಇಸ್ ಫೈನ್. ಕೆಲವರು ಈ ರೀತಿ ಮಕ್ಕಳು ಮಾಡೋದು, ಹಿಂಗಂತ ಹೇಳೋದು, ಹಿಂಗೆ ಹೇಳೋದು ತುಂಬ ಡಿಸ್ಕರೇಜ್ ಮಾಡ್ತಾರೆ. ನೀನೇನು ಮೂಗನ, ಯಾಕೆ ಹಿಂಗೆಲ್ಲ ಮಾಡ್ತೀಯ, ಆ ರೀತಿ ಮಾಡಬೇಡ ಅಂತ ತುಂಬ ಡಿಸ್ಕರೇಜ್ ಮಾಡ್ತಾರೆ. ನೀನು ಮೂಗ ಥರ ಆಡಬೇಡ, ಬಾಯ್ಬಿಟ್ಟು ಹೇಳು ಅಂತ. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಜೆಸ್ಟರ್ಸ್ ಫಸ್ಟ್ ಬರೋದೇ ಜೆಸ್ಟರ್ಸ್ ಅಂತಂದರೆ ಸನ್ನೆಯಿಂದನೇ ಮಗು ಮಾತು ಕಲಿಯೋದಕ್ಕೆ ಶುರು ಮಾಡೋದು. ಮಗು ಆ ರೀತಿ ಮಾಡ್ತಿದೆ ಅಂತಂದರೆ ದಟ್ಸ್ ಕಂಪ್ಲೀಟ್ಲಿ ಆಲ್ ರೈಟ್. ಆದರೆ ಸೌಮ್ಯ ಅವರೇ, ನಿಮ್ಮ ಕಾಮೆಂಟ್ಗೆ ನನ್ನ ಉತ್ತರ ಏನು ಅಂತಂದರೆ 3 ವರ್ಷ ಆಗಿದೆ, ಇನ್ನೂ ಕೇಳ್ತಿಲ್ಲ, ಕೊಡಿ ಅಂತ ಕೇಳ್ತಿಲ್ಲ, ಬರೀ ಅಮ್ಮ, ಅಪ್ಪ, ತಾತ, ಪಪ್ಪ, ಅಜ್ಜಿ ಇಷ್ಟೇ ಇದೆ ಅಂತಂದರೆ ಈ ಒಂದು ಏಜ್ಗೂ ತುಂಬ ಕಡಿಮೆ ಆಗಿದೆ. ಆಲ್ರೆಡಿ ಸೆಂಟೆನ್ಸಲ್ಲಿ 2 ವರ್ಷಕ್ಕೇನೆ ಮಗು 3 ವರ್ಡ್ಸ್ ಇರುವಂತಹ ಸೆಂಟೆನ್ಸ್ನ ಮಗು ಮಾತಾಡಬೇಕು. ಆದರೆ 3 ವರ್ಷ ಆಗಿದೆ ಅಂತಂದರೆ ಇದು ಲೇಟ್ ಆಗಿದೆ. ದಯವಿಟ್ಟು ನೀವು ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ, ಅಥವಾ ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ನ ಕನ್ಸಲ್ಟ್ ಮಾಡಿ. ಎಸ್, ನನ್ನ ಮಗ ದೀಪಿಕಾ ಅನ್ನೋರು ಕಾಮೆಂಟ್ ಮಾಡಿದ್ದಾರೆ. ನನ್ನ ಮಗ ಅರ್ಥ ಮಾಡ್ಕೋತಾನೆ, ರಿಯಾಕ್ಟ್ ಮಾಡ್ತಾನೆ, ಬಟ್ ಮಾತಾಡಲ್ಲ. ತುಂಬ ಅಪರೂಪಕ್ಕೆ ಅಮ್ಮ, ಅಪ್ಪ ಅಂತಾನೆ. 1 year 5 months. ದಟ್ಸ್ ಕಂಪ್ಲೀಟ್ಲಿ ಫೈನ್. 18 monthsವರೆಗೂ ನಿಮಗೆ ಟೈಮ್ ಇದೆ ಅಂತಂದರೆ 1 year 5 months ಅಂತಂದರೆ ಇಟ್ಸ್ ಆಲ್ರೆಡಿ ಅಬೌಟ್ 17 months ಅಂತ ಕಾಣಿಸ್ತಿದೆ. ಹೌದು, ಸೊ ನಿಮಗೆ ಟೈಮ್ ಇದೆ, ಏನೂ ತೊಂದರೆ ಇಲ್ಲ. ಮಗುಗೆ ನೀವು ಮಾಡಿಲ್ಲ ಅಂತ ನನ್ನ ನಂಬಿಕೆ ಇದೆ. ಏನಂತಂದರೆ ದಟ್ ನೀವೇನಾದರೂ ಫೋನ್ಗೆ ಅಡಿಕ್ಷನ್ನು, ಟಿವಿಗೆ ಅಡಿಕ್ಷನ್ ಮಾಡಿದರೆ ದಯವಿಟ್ಟು ಸ್ಟಾಪ್ ಮಾಡಿ. ನೀವು ಹೆಚ್ಚಿಗೆ ಮಾತಾಡಿ, ನಾನು ಹೇಳಿರುವಂತಹ ವಿಡಿಯೋ ಶೇರ್ ಮಾಡಿರುವಂತಹ ಆ್ಯಕ್ಟಿವಿಟೀಸ್ನ ಪ್ರತಿಯೊಂದೂ ನೀವು ಮಗು ಜೊತೆ ಮಾಡಿ. ಬುಕ್ ರೀಡಿಂಗ್ ಇರ್ಬೋದು, ರೈಮ್ಸ್ ಇರ್ಬೋದು, ಸ್ಟೋರೀಸ್ ಇರ್ಬೋದು, ಹೆಚ್ಚಿಗೆ ಮಾತಾಡೋದಿರ್ಬೋದು, ಇಮಿಟೇಟ್ ಮಾಡೋದಿರ್ಬೋದು, ಅದನ್ನೆಲ್ಲನೂ ನೀವು ಮಗು ಜೊತೆ ಮಾಡಿ. ಮಗು ಹೆಚ್ಚಿಗೆ ಮಾತಾಡೋದಕ್ಕೆ ಕಲಿಯುತ್ತೆ. ನೆಕ್ಸ್ಟ್, ನನ್ನ ಮಗಳಿಗೆ 3 years ಅರ್ಥ ಮಾಡ್ಕೊತಾನೆ ಇಲ್ಲ ಅಪ್ಪ, ಅಮ್ಮ, ಅದೇ ಹೇಳಿದ್ದೀನಿ ಆಲ್ರೆಡಿ. ಎಸ್, ಅಜ್ಜಿ, ತಾತ. ಇನ್ನೂ ಒಂದು ಲ್ಯಾಂಗ್ವೇಜ್ ಬಗ್ಗೆನೇ ಮಾಡಿದ್ದೀನಿ, ಅದಕ್ಕೇನಾರ ಕಾಮೆಂಟ್ ಬಂದಿದೆಯಾ ನೋಡ್ತೀನಿ, ಒಂದು ನಿಮಿಷ. ಯಾ, ಐ ಥಿಂಕ್ ಲ್ಯಾಂಗ್ವೇಜ್ ರಿಲೇಟೆಡ್ ಕಾಮೆಂಟ್ ಇದೆ, ಇಷ್ಟೇ ಇರೋದು. ನನ್ನ ಸಜೆಷನ್ ಇರ್ಬೋದು ಅಥವಾ ನನ್ನ ಒಂದು ಏನಂತ ನಾನು ಹೇಳುವಂತಹ ಟಿಪ್ಸ್ ಇಷ್ಟೇನೆ.
ಮಗುಗೆ ಒಂದು ಲ್ಯಾಂಗ್ವೇಜ್ನ ಟ್ರ್ಯಾಕ್ ಮಾಡಿ 1 ವರ್ಷಕ್ಕೆ ಇಷ್ಟು ಬರಬೇಕು, 1.5 ವರ್ಷಕ್ಕೆ 2 ವರ್ಷಕ್ಕೆ ಅಷ್ಟು ಬಂದಿಲ್ಲ ಅಂತಂದರೆ ನೀವು ಡಾಕ್ಟರ್ಸ್ನ ಮೀಟ್ ಮಾಡೋದ್ರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಯಾಕಂತಂದರೆ ಮೊಳಕೆಯಲ್ಲೇನೆ ಪ್ರಾಬ್ಲಮ್ಸ್ನ ಗೊತ್ತಾದರೆ ಖಂಡಿತವಾಗ್ಲೂ ದೇರ್ ವಿಲ್ ಬಿ ಮೋರ್ ಚಾನ್ಸ್ ಆಫ್ ರಿಕವರಿ. ಆದರೆ ನೀವು ತುಂಬ ಲೇಟಾಗಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಮ್ಮ ರಿಲೇಷನಲ್ಲಿ ಎಲ್ಲರೂ ಲೇಟು ಅಥವಾ ಗಂಡು ಮಕ್ಕಳು ಲೇಟು, ಹೆಣ್ಮಕ್ಳು ಫಾಸ್ಟು, ಈ ರೀತಿ ಕಂಪ್ಯಾರಿಸನ್ನ ಮಾಡಿಕೊಂಡು ನಮ್ಮನೆ ಪಕ್ಕದವ್ರಿಗೂ ಮಗು ಇದೇ ರೀತಿಯಾಗಿತ್ತು, ಅವ್ನು ಮಾತಾಡಲೇ ಇಲ್ವಾ, ಸಮಾಜ ಡಿಸ್ಕರೇಜ್ ಮಾಡ್ತಾರೆ. ಏನಕ್ಕೆ ಇದಕ್ಕೆಲ್ಲ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀರಾ, ಇದಕ್ಕೆಲ್ಲ ನೆಸೆಸಿಟಿ ಇದೆಯಾ ಅಂತ ನಮ್ಮ ಸಮಾಜ ಜಾಸ್ತಿ ಹೇಳ್ತಾರೆ. ಇದಕ್ಕೆಲ್ಲ ದಯವಿಟ್ಟು ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಡೆವಲಪ್ಮೆಂಟಲ್ ಮೈಲ್ಸ್ಟೋನ್ಸ್ನ ಟ್ರ್ಯಾಕ್ ಮಾಡಿ. ನಾನು ಹೇಳಿದ್ದೆ ನಿಮಗೆ ಲ್ಯಾಂಗ್ವೇಜ್ ಯಾವ ಏಜಲ್ಲಿ ಎಷ್ಟೆಷ್ಟು ಮಾತಾಡಬೇಕು ಅಂತ. ಆ ವಿಡಿಯೋ ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಲ್ಯಾಂಗ್ವೇಜ್ ರಿಲೇಟೆಡ್ ಜಾಸ್ತಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ನಾನು ಲ್ಯಾಂಗ್ವೇಜ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡು ನಾನು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಅರ್ಥ ಮಾಡಿಸ್ಬೇಕು ಅಂತ ನಾನು ಈ ಒಂದು ಸ್ಟೆಪ್ನ ತೊಗೊಂಡಿದ್ದೀನಿ ಅಂತಂದರೆ, ಲ್ಯಾಂಗ್ವೇಜ್ ಒಂದು ಲೇಟ್ ಆದರೆ ಬೇರೆ ಎಲ್ಲ ಮೈಲ್ಸ್ಟೋನು ಲೇಟ್ ಆಗುತ್ತೆ. ಅದಕ್ಕೆ ಸೋಷಿಯಲ್ ಸ್ಕಿಲ್ಸ್ ಲೇಟ್ ಆಗುತ್ತೆ. ಸೋಷಿಯಲ್ ಸ್ಕಿಲ್ಸ್ ಲೇಟ್ ಆದರೆ ಬೇರೆ ಮಕ್ಕಳ ಜೊತೆ ನಮ್ಮ ಮಕ್ಕಳು ಬೆರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಿಂದ ಎಲ್ಲ ಮೈಲ್ಸ್ಟೋನು ಲೇಟ್ ಆಗುತ್ತೆ. ಸ್ಕೂಲಲ್ಲಿ ಮಕ್ಕಳಿಗೆ ಪರ್ಫಾರ್ಮೆನ್ಸ್ ಬಿಟ್ಬಿಡೋಣ, ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಮಗುಗೆ ಒಂದು ಸ್ಕೂಲ್ ಲೈಫ್ ಅನ್ನೋದು ಚೆನ್ನಾಗಿ ಸಿಗಬೇಕು, ಒಂದು ಅಕಾಡೆಮಿಕ್ಸ್ ಚೆನ್ನಾಗಿ ಸಿಗಬೇಕು. ಇದಕ್ಕೆಲ್ಲನೂ ಲ್ಯಾಂಗ್ವೇಜ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಈ ಸ್ಟೆಪ್ಸ್ನ ತೊಗೊಂಡಿರೋದು. ಆ್ಯಂಡ್ ಇನ್ನೂ ಒಂದು ಏನು, ನನಗೆ DMsಗಳು ಸಹ ಜಾಸ್ತಿ ಬರುತ್ತೆ, ಮಗು ಹೇಳಿದ್ದು ಅರ್ಥ ಮಾಡ್ಕೊಳ್ತಾನೆ ಮಾತಾಡಲ್ಲ ಅಂತ. ಹೌದು, ಕೆಲವು ಮಕ್ಳುಗಳಿಗೆ ಅಂದರೆ ನಾವು ಪೇರೆಂಟಾಗಿ ನಾವು ಅಭ್ಯಾಸ ಮಾಡಿಬಿಟ್ಟಿರ್ತೀವಿ. ಈಗ ಒಂದು ಸಿಂಪಲ್ ಎಕ್ಸಾಂಪಲಲ್ಲಿ ಹೇಳ್ತೀನಿ. ಅದಿತಿ ಈಗ ಹಿಂಗೆ ಕೇಳ್ತಾರೆ ಅಂತ ಅಂದ್ಕೊಳ್ಳಿ, ಓಕೆನಾ? ಹಿಂಗೆ ಕೇಳಿದ್ರೆ ಏನು, ಮಕ್ಕಳು ಹಿಂಗೆ ಕೇಳಿದ್ರೆ ಏನು, ನೀರು. ನಾವು ಅವಾಗ ಏನಂತ ಹೇಳ್ತೀವಿ, ಓಕೆ ನೀರು ಬೇಕಾ, ತಗೋ ನೀರು ಕುಡಿಸ್ತೀನಿ ಅಂತ ಅಂದ್ಬಿಟ್ಟು ಬಾಟೆಲ್ಲ ಕೊಟ್ಬಿಡ್ತೀವಿ. ಆ ಸಮಯದಲ್ಲಿ ನೀವೇನು ಮಾಡಬೇಕು, ಮಗು ಹಿಂಗೆ ಕೇಳಿದಾಗ ಅಮ್ಮ ನೀರು ಕೊಡಿ ಅಂತ ಮಗು ಹೇಳೋ ಬದಲು ನೀವು ಲ್ಯಾಂಗ್ವೇಜ್ನ ಮಾಡೆಲಿಂಗ್ ಮಾಡಿ ಆಮೇಲೆ ಬಾಟಲಲ್ಲಿ ಕುಡೀರಿ, ಈ ರೀತಿ ಬಾಯಿಗೆ ಬಾಟಲ್ನ ಕೊಡೋದು. ಈಗ ನಾನು ಯಾವುದೇ ರೀತಿ ಮಗುವಿಂದ ಎಕ್ಸ್ಪೆಕ್ಟ್ ಮಾಡಿಲ್ಲ ಅಲ್ವಾ. ನಾವೇನೂ ಹೇಳ್ದೆ, ಲ್ಯಾಂಗ್ವೇಜ್ ಮಾಡೆಲ್ ಮಾಡ್ದೇನೆ ಮಗುಗೆ ಎಲ್ಲನೂ ಸಿಕ್ಬಿಟ್ರೆ ಅದು ನೀಡ್ ಬೇಸ್ಡ್ ಆಗುತ್ತೆ. ಎಲ್ಲಿ ಬೇಕೋ ಮಾತಾಡಬೇಕು, ಎಲ್ಲಿ ಚಾಕ್ಲೇಟ್ ಬೇಕಂದಾಗ ಮಾತ್ರ ಮಗು ಚಾಕಿ ಕೊಡಿ ಅಂತ ಕೇಳುತ್ತೆ. ಇನ್ನು ಮಿಕ್ಕಿ ಟೈಮಲ್ಲಿ ಮಾತಾಡೋದೇ ಇಲ್ಲ ಕೆಲವು ಮಕ್ಕಳುಗಳು. ಈ ರೀತಿ ಪ್ರಾಬ್ಲಮ್ಸ್ಗಳು ಆಗತ್ತೆ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಇದೇ ರೀತಿ ಬೇಕಾದ್ರೆ ನಾನು ಎಕ್ಸಾಂಪಲ್ಸ್ ಕೊಡ್ತಾ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಬೋದು. ನಿಮಗೆ ಇಷ್ಟ ಇದ್ದರೆ ಖಂಡಿತವಾಗ್ಲೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದಕ್ಕೆ ಅಂದರೆ ವಿಡಿಯೋ ಮಾಡ್ತೀನಿ. ಇದೇ ರೀತಿ ಎಕ್ಸಾಂಪಲ್, ಈಗ ಮಗು ಏನಪ್ಪ ಕೈ ಎತ್ತಿ, ಓಕೆ, ಅಲ್ಲಿ ಏನು ಎಳಿಬಾರ್ದು, ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಈ ರೀತಿ ವೀಡಿಯೋಸ್ನ ಖಂಡಿತವಾಗ್ಲೂ ಮಾಡ್ತೀನಿ. ಎಸ್, ನಿಮ್ಮ ಒಂದು ಲ್ಯಾಂಗ್ವೇಜ್ ರಿಲೇಟೆಡ್ ಕಾಮೆಂಟ್ಸ್ಗೆ ಇದೇನೇ ಉತ್ತರ. ಲೇಟ್ ಆಗಿದ್ರೆ ದಯವಿಟ್ಟು ಡೆವಲಪ್ಮೆಂಟಲ್ ಪೀಡಿಯಾಟ್ರಿಷನ್ಸೇ ನಿಮಗೆ ಹೆಲ್ಪ್ ಮಾಡೋದಕ್ಕಾಗೋದು. ಯಾಕಂತಂದರೆ ನಾರ್ಮಲ್ ಪೀಡಿಯಾಟ್ರಿಷನ್ಸ್ ನಿಮಗೆ ಹೆಲ್ಪ್ ಮಾಡೋದಕ್ಕಾಗೋದಿಲ್ಲ, ಅವರು ರೆಫರ್ ಮಾಡ್ತಾರೆ. ನಾನು ಈ ಒಂದು ಮಕ್ಕಳ ಒಂದು ಡಿಲೇಸು ಥೆರಪಿಸ್ಟ್ ಆಗಿರೋದ್ರಿಂದ, ECE ಸ್ಪೆಷಲಿಸ್ಟ್ ಆಗಿರೋದ್ರಿಂದ ನನಗೆ ತುಂಬ ಕೋಪ ಬರುತ್ತೆ. ಯಾಕೆ ಅಂತಂದರೆ ಡಾಕ್ಟರ್ಸ್ಗಳು ಕರೆಕ್ಟಾಗಿ ರೆಫರ್ ಮಾಡಿರೋದಿಲ್ಲ, ಅಥವಾ ಅಯ್ಯೋ ಬಿಡಿ ಮಾತಾಡ್ತಾರೆ ಅಂತ ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ದಯವಿಟ್ಟು ಆ ರೀತಿ ನೀವೇನಾದರೂ ನೆಗ್ಲೆಕ್ಟ್ಗೆ ಒಳಗಾಗ್ತಿದ್ದೀರಾ ಅಂತಂದರೆ, ಅಥವಾ ದಯವಿಟ್ಟು ಈ ವಿಡಿಯೋಸ್ ನೋಡಿ ನಿಮ್ಮ ಮಗುನು ಏನಾದರೂ ಆಲ್ರೆಡಿ 3 ವರ್ಷ ಆದರೆ ಡಾಕ್ಟರ್ ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ ಅಂದರೆ, ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಮಗು ಏಜ್ ತಿರ್ಗಾ ವಾಪಸ್ ಖಂಡಿತವಾಗ್ಲೂ ಬರಲ್ಲ. 6 ಇಯರ್ಸ್ ಒಳಗಡೆ ನಾವು ಏನೇನು ವರ್ಕ್ ಮಾಡ್ತೀವೋ, ಮಗುವಿನ ಒಂದು ಲ್ಯಾಂಗ್ವೇಜ್ ಇರ್ಬೋದು, ಪ್ರತಿಯೊಂದು ಮೈಲ್ಸ್ಟೋನ್ ಇರ್ಬೋದು, ಅವಾಗಲೇ ಚೆನ್ನಾಗಿ ಡೆವಲಪ್ ಆಗೋದು. ಮಗುವಿನ ಮೈಲ್ಸ್ಟೋನ್ ಅವಾಗಲೇ ಚೆನ್ನಾಗಿ ಒಂದು ಬರೋದು. ಎಸ್, ಆದಿತಿ ಏನಿದೆ ಬಂದಿದೆ, ಆವಾಗಲೇ ಬರೋದು. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್. ನೀವೇನಾದರೂ ಲೇಟ್ ಮಾಡ್ತಿದ್ದೀರಾ ಅಥವಾ ಡಾಕ್ಟರ್ಸ್ ಕೆಲವು ಡಾಕ್ಟರ್ಸ್ಗಳು, ಐ ಕ್ಯಾನ್ ಡೆಫಿನೆಟ್ಲಿ ಟೆಲ್ ಯು, ನನ್ನ ಎಕ್ಸ್ಪೀರಿಯನ್ಸ್, ನನ್ನ ಪೇರೆಂಟ್ಗಳು ಅಂದರೆ ನಾನು ಹೇಳಿರ್ತೀವಿ ತುಂಬ ಬೇಗ ಬರಬೇಕಿತ್ತು, ಯಾಕೆ ಲೇಟ್ ಆಯಿತು ಅಂತಂದಾಗ, ಮೇಡಮ್ ಡಾಕ್ಟರ್ಸೇ ನಮಗೆ ಮಿಸ್ಗೈಡ್ ಮಾಡಿಬಿಟ್ರು, ಅವರು ಸರಿಯಾಗಿ ನಮಗೆ ಗೈಡ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಾಯೋವರೆಗೂ ಅಷ್ಟೇ ಕಾಯಬೇಕಾಗತ್ತೆ. ಇನ್ನೂ ಅತಿಯಾಗಿ ನಾವು ಕಾಯಕ್ಕೆ ಹೋದರೆ ಅವಾಗ ನಮಗೆ ಸಿಗಬೇಕಾಗಿರುವಂತಹ ಒಂದು ಫಲಿತಾಂಶ ಖಂಡಿತವಾಗ್ಲೂ ಸಿಗಲ್ಲ. ಇದು ಎಕ್ಸ್ಪೀರಿಯನ್ಸ್ ಇಂದನೇ ನಾನು ಹೇಳ್ತಾ ಇದ್ದೀನಿ. ನೀವು ಒಂದು ಇದನ್ನ ಫಾಲೋ ಮಾಡಿ. ನಿಮಗೆ ಗೊತ್ತಿರೋರು ಯಾರಾದರೂ ಇದನ್ನ ಈ ರೀತಿ ಫಾಲೋ ಮಾಡ್ತಿದ್ದಾರೆ ಅಂತಂದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಖಂಡಿತವಾಗ್ಲೂ ಅವ್ರಿಗೆ ಅರ್ಥ ಆಗುತ್ತೆ. ಆ್ಯಂಡ್ ನಿಮಗೇನಾದರೂ ಪರ್ಸ್ನಲ್ ಆಗಿ ನಿಮ್ಮ ಮಗು ಬಗ್ಗೆ ಕೇಳಬೇಕು ಅಂತಂದರೆ ನನಗೆ DM ಮಾಡಿ, ಅಥವಾ ಐ ಆಮ್ ಅವೈಲೇಬಲ್ ಫಾರ್ ಯುವರ್ ಕನ್ಸಲ್ಟೇಷನ್. ನಿಮಗೆ ಅಂತ ಒಂದು ನಿರ್ದಿಷ್ಟ ಸಮಯನ ಕೊಡ್ತೀನಿ. ಅದಕ್ಕೆ ಖಂಡಿತವಾಗ್ಲೂ ನೀವು ನನಗೆ ಪೇ ಮಾಡಬೇಕಾಗತ್ತೆ. ಯಾವುದನ್ನು ಯಾರಿಗೆ, ಇವಾಗ ಎಕ್ಸಾಂಪಲ್ ನನಗೆ ಯಾವುದೋ ಒಂದು ಫ್ರೀಯಾಗಿ ಸಿಗ್ತಿದೆ ಅಂತಂದರೆ ಅದಕ್ಕೆ ವ್ಯಾಲ್ಯೂ ಇರೋದಿಲ್ಲ. ಅದಕ್ಕೋಸ್ಕರ
ನಾನು ತುಂಬ ಒಂದು ಅಫೋರ್ಡಬಲ್ ಪ್ರೈಸ್ಗೆನೆ ನಾನು ಕನ್ಸಲ್ಟೇಷನ್ಸ್ನ ತೊಗೊಳ್ಳೋದು. ತುಂಬ ಜನ ನನ್ನ ಹತ್ರ ತೊಗೊಂಡಿದ್ದಾರೆ ಕನ್ಸಲ್ಟೇಷನ್. ಐ ಆಮ್ ಟಾಕಿಂಗ್ ಅಬೌಟ್. ಯಾಕೆ ನಾನು ಕನ್ಸಲ್ಟೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಈಗ ಒಂದು ಮೆಸೇಜಲ್ಲಿ ಕೇಳ್ತೀರಾ ನೀವು, ಓಕೆನಾ? ಆ ಮೆಸೇಜಲ್ಲಿ ಕೇಳಿದಾಗ ನಾನು ಆ ಮೆಸೇಜ್ಗೆ ಏನು ರಿಪ್ಲೈ ಮಾಡಬೇಕೋ ಮಾಡ್ತೀನಿ. ಆದರೆ ಅದರ ಹಿಂದೆ ಸಾಕಷ್ಟು ಹಿಸ್ಟ್ರಿನ ತೊಗೊಳ್ಬೇಕಾಗುತ್ತೆ. ಮಗು ಹುಟ್ಟಿದಾಗ ಅಳ್ತಾ ಆ್ಯಂಡ್ ಸಾಕಷ್ಟು ಹಿಸ್ಟ್ರಿಗಳು ಬೇಕಾಗುತ್ತೆ. ಆ ಹಿಸ್ಟ್ರಿ ಬೇಕು ಅಂತಂದರೆ ನಿಮ್ಮ ಹತ್ರ ಒಂದು ಕಾನ್ವರ್ಸೇಷನ್ ಬೇಕಾಗುತ್ತೆ. ಸೊ ಆ ಕಾನ್ವರ್ಸೇಷನ್ ಮಾಡೋದಕ್ಕೆ ನಾನು ನಿಮಗೆ ಅಂತ ಒಂದು ಸಮಯನ ನಿಗದಿಪಡಿಸ್ತೀನಿ. ಆ ಸಮಯದಲ್ಲಿ ನಾನು ಅವೈಲೇಬಲ್ ಇರ್ತೀನಿ, ನೀವು ಅವೈಲೇಬಲ್ ಇರ್ತೀರಾ, ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ. ಆ್ಯಂಡ್ ನೀವು ಮುಂದೆ ಏನು ಮಾಡಬೇಕು ಅದನ್ನು ಮಾಡ್ಬೋದು. ಸಾಕಷ್ಟು ಜನ ತೊಗೊಂಡು ಕನ್ಸಲ್ಟೇಷನ್ ತೊಗೊಂಡು ಫುಡ್ ಬಗ್ಗೆ ಕನ್ಸಲ್ಟೇಷನ್ ತೊಗೊಂಡಿದ್ದೀರಾ, ಮಗುಗೆ ಮೈಲ್ಸ್ಟೋನ್ ಬಗ್ಗೆ ಕನ್ಸಲ್ಟೇಷನ್ ತೊಗೊಂಡಿದ್ದೀರಾ, ಆ್ಯಂಡ್ ಲ್ಯಾಂಗ್ವೇಜ್ ಬಗ್ಗೆ ತುಂಬ ಜನ ಕನ್ಸಲ್ಟೇಷನ್ ತೊಗೊಂಡು ಮಗುಗೆ ನಾನು ಹೇಳಿರುವಂತಹ ಟಿಪ್ಸ್ನ ಫಾಲೋ ಮಾಡಿ ಅದಾದಮೇಲೆ ನನಗೆ ರಿಪ್ಲೈ ಬ್ಯಾಕ್ ಮಾಡಿದ್ದೀರಾ ದಟ್ ಮಗುಗೆ ನೀವು ಹೇಳಿರುವಂಥ ಟಿಪ್ಸ್ನ ಫಾಲೋ ಮಾಡಿದ್ದೀವಿ, ಮಗುಗೆ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ, ಮಗು ಚೆನ್ನಾಗಿ ಮಾತಾಡ್ತಿದೆ ಅಂತ. ಸೊ ಇದಕ್ಕಿಂತ ಬೇರೆ ಏನು ಬೇಕು ಅಲ್ವಾ? ಸೊ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಿದ್ದೀನಿ, ನಿಮಗೆ ಏನಾದರೂ ಪರ್ಸ್ನಲ್ ಆಗಿ ನಿಮ್ಮ ಮಗು ಬಗ್ಗೆ ನನ್ನ ಹತ್ರ ಶೇರ್ ಮಾಡ್ಕೊಳ್ಬೇಕು, ಐಡಿಯಾಸ್ ಬೇಕು ಅಥವಾ ಟಿಪ್ಸ್ ಬೇಕು, ಥೆರಪಿಸ್ಟ್ ಆಗಿ ಏನೇನು ಮಾಡಬಹುದು. ಥೆರಪಿಸ್ಟ್ ಕೆಲವರು ಜಾಸ್ತಿ ನನಗೆ ಬಂದಿರೋರು ಥೆರಪಿಸ್ಟ್ಗಳ ಹತ್ರ ಆಲ್ರೆಡಿ ವರ್ಕ್ ಮಾಡಿ ಬಿಟ್ಟಿರೋರೇ ಜಾಸ್ತಿ ಬಂದಿದ್ದಾರೆ. ಸೊ ಅಂಥವ್ರಿಗೂ ಸಹ ಹೆಲ್ಪ್ ಮಾಡಿದ್ದೀನಿ. ನಿಮಗೂ ಆ ಒಂದು ಸಹಾಯ ಬೇಕು ಅಥವಾ ಹೆಲ್ಪಿಂಗ್ ಹ್ಯಾಂಡ್ಸ್ ಬೇಕು ಅಥವಾ ನಿಮಗೆ ಗೈಡೆನ್ಸ್ ಬೇಕು ಅಂತಂದರೆ ಐ ಆಮ್ ಆಲ್ವೇಸ್ ದೇರ್. ದಯವಿಟ್ಟು ನನಗೆ ಇನ್ಸ್ಟಾಗ್ರಾಮ್ಗೆ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ರಿಕ್ವೆಸ್ಟ್, ನನ್ನ ನಂಬರ್ಸ್ ಯಾರಿಗೂ ದಯವಿಟ್ಟು ಕೊಡೋದಿಲ್ಲ. ಯಾಕಂತಂದರೆ ನಾನು ನಂಬರ್ಸ್ನ ಶೇರ್ ಮಾಡಿಕೊಂಡು ತುಂಬ ಜನಕ್ಕೆ ಶೇರ್ ಮಾಡಿದ್ದೀನಿ. ಮುಂಚೆ ಹಳೆ ಅಕೌಂಟ್ ಇದ್ದಾಗ ಆವಾಗ ಗೊತ್ತಿಲ್ಲ ಹೇಗೆ ಹ್ಯಾಕ್ ಆಯಿತು ಅಂತ. ಯು ನೋ ಮೈ ಪೇನ್. 70K ಫಾಲೋವರ್ಸ್ ಹ್ಯಾಕ್ ಆಗಿ ಅಗೇನ್ ನಾನು ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ aditikrishna.baby2 ಬನ್ನಿ ಕಂದ ಯಾಕಲ್ಲಿ ಪಚ್ಚಿ ಮಾಡಿದ್ದೀರಾ, ಇನ್ಸ್ಟಾಗ್ರಾಮ್ ಪೇಜ್ನ aditikrishna.baby2ನ ಅಗೇನ್ ನಾನು ಫ್ರಮ್ ಝೀರೋ ಸ್ಕ್ರ್ಯಾಚಿಂದ ನಾನು ಸ್ಟಾರ್ಟ್ ಮಾಡಿ ಅದಿತಿ ನಾವಿಬ್ಬರು ಕಷ್ಟಪಟ್ಟು ಈಗ 100K ಇನ್ನೇನು ಒಂದು ವಾರ 2 ವಾರದಲ್ಲಿ 100K ಮೆಂಬರ್ಸ್ ಆಗ್ತಾರೆ. ಅದು ಇನ್ನೂ ದೊಡ್ಡ ಖುಷಿ. ದಯವಿಟ್ಟು ನನ್ನ ನಂಬರ್ ಯಾರಿಗೂ ನಾನು ಶೇರ್ ಮಾಡಲ್ಲ. ಐ ಆಮ್ ಸಾರಿ. ನಾನು ಇನ್ಸ್ಟಾಗ್ರಾಮ್ ಕಾಲಲ್ಲಿ ಅಥವಾ ಝೂಮ್ ಕಾಲಲ್ಲಿ ನಾನು ತೊಗೊಳ್ಳೋದು ಸೆಷನ್ಸ್ನ. ನಿಮಗೆ ಕಂಫರ್ಟ್ ಇದ್ದರೆ ಐ ಆಮ್ ಕಂಫರ್ಟಬಲ್ ವಿತ್ ವಿಡಿಯೋ ಕಾಲ್ ಆರ್ ಆಡಿಯೋ ಕಾಲ್. ನಿಮ್ಮ ಕಂಫರ್ಟ್ ಹೇಗಿರುತ್ತೋ ಐ ಆಮ್ ಓಕೆ ವಿತ್ ಇಟ್. ಆ್ಯಂಡ್ ಇನ್ನೊಂದು ಹೇಳ್ತೀನಿ, ತುಂಬ ಜನ ನಾನೇ ಹೇಳ್ತೀನಿ ದಿಸ್ ವಿಲ್ ಬಿ ಕಾನ್ಫಿಡೆನ್ಷಿಯಲ್, ಯಾವುದೇ ರೀತಿ ಇದನ್ನು ರೆಕಾರ್ಡ್ ಮಾಡ್ಕೊಳ್ಳಲ್ಲ ನಾನು, ಆ್ಯಂಡ್ ಇದನ್ನು ಎಲ್ಲೂ ಶೇರ್ ಮಾಡಿಲ್ಲ ಅಂತ. ಇದೇ ರೀತಿ ನಾನು ಯಾವುದನ್ನು ಶೇರ್ ಮಾಡಿಲ್ಲ. ಯು ಕ್ಯಾನ್ ಡೆಫಿನೆಟ್ಲಿ ಟ್ರಸ್ಟ್ ಮೀ. ಆ ಟ್ರಸ್ಟ್ ನಿಮಗೆ ಇದ್ದರೆ ಖಂಡಿತವಾಗ್ಲೂ ನೀವು ನನ್ನ ಕನ್ಸಲ್ಟೇಷನ್ಸ್ನ ತೊಗೋಬೋದು. ರಿಲೇಟೆಡ್ ಟು ಮಕ್ಕಳ ಮೈಲ್ಸ್ಟೋನ್ ಇರ್ಬೋದು, ಮಕ್ಕಳಿಗೆ ಡಿಲೇಸ್ ಇರ್ಬೋದು, ಸ್ಪೆಷಲ್ ಚಿಲ್ಡ್ರನ್ ರಿಲೇಟೆಡ್ ಆಟಿಸಮ್ ಇರ್ಬೋದು, ADHD ಇರ್ಬೋದು, SLD ಇರ್ಬೋದು, ಆ್ಯಂಡ್ ಸ್ಪೀಚ್ ಡಿಲೇಸ್ ಇರ್ಬೋದು, ಡೌನ್ ಸಿಂಡ್ರೋಮ್ಸ್ ಇರ್ಬೋದು, ಆ್ಯಂಡ್ ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ, ಏನೇ ತೊಂದರೆ ಇರ್ಬೋದು. ಸ್ಪೀಚ್ ಅಂತಂದರೆ ಸ್ಪೆಷಲ್ ಚಿಲ್ಡ್ರನ್ ಅಂಡರಲ್ಲಿ ಎಪಿಲೆಪ್ಸಿ ಇರುವಂತಹ ಮಕ್ಕಳಿರ್ಬೋದು, ಆ್ಯಂಡ್ ಬೇರೆ ಯಾವುದೇ ಒಂದು ಸ್ಪೆಷಲ್ ಚಿಲ್ಡ್ರನ್ ರಿಲೇಟೆಡ್ ನಾನು ಕನ್ಸಲ್ಟೇಷನ್ಸ್ನ ತೊಗೊತೀನಿ, ಥೆರಪಿ ಸಹ ತೊಗೊತೀನಿ, ಆನ್ಲೈನ್ ಥೆರಪಿ ಸಹ ತೊಗೊಳ್ತೀನಿ. ಡೋಂಟ್ ಥಿಂಕ್ ದಟ್ ಇದೇನು ಪ್ರಮೋಟ್ ಮಾಡ್ತಿದ್ದಾರೆ ಅಂತ. ಆದರೆ ಸಾಕಷ್ಟು ಜನಗಳಿಗೆ ನಮ್ಮ ಒಂದು ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ಥೆರಪಿ ಸರಿಯಾಗಿ ಸಿಗ್ತಿಲ್ಲ, ಪೀಪಲ್ಗೆ ಅಫೋರ್ಡ್ ಮಾಡೋಕ್ಕಾಗ್ತಿಲ್ಲ. ನನ್ನ ಪೇಷಂಟ್ಗಳು ಯಾವ ರೀತಿ ಇದ್ದಾರೆ ಅಂತಂದರೆ, ಒಂದು ತುಂಬ ಕಡಿಮೆ ಲೋ ಎಕನಾಮಿಕ್ ಫ್ಯಾಮಿಲಿಯಿಂದ ಬಂದಿರೋರ್ಗು ನಾನು ಹೆಲ್ಪ್ ಮಾಡ್ತಿದ್ದೀನಿ ಸಾಕಷ್ಟು ಕಡಿಮೆ ಬೆಲೆಗೆ. ಆ್ಯಂಡ್ ಕೆಲವರಿಗೆ ಫ್ರೀ ಆಗು ಸಹ ನಾನು ಥೆರಪಿ ಕೊಡ್ತಿದ್ದೀನಿ. ಇಟ್ ಈಸ್ ನಾಟ್ ನಾನೇನೋ ಮಾಡ್ತಿದ್ದೀನಿ, ದೊಡ್ಡ ಸಾಧನೆ ಮಾಡ್ತಿದ್ದೀನಿ ಅಂತ ನಾನು ಹೇಳ್ಕೊತಿಲ್ಲ. ಯಾರಿಗೆ ತುಂಬ ನೀಡಿದೆ, ನಿಮಗೆ ತುಂಬ ಕಷ್ಟ ಇದೆಯಾ, ನಿಮಗೆ ಅಫೋರ್ಡ್ ಮಾಡೋಕ್ಕಾಗಲ್ವಾ, ನಿಮಗೆ ಫ್ಯಾಮಿಲಿ ತುಂಬ ಪ್ರಾಬ್ಲಮ್ ಇದೆಯಾ, ನೀವು ಸಿಂಗಲ್ ನಾನು ಜಸ್ಟ್ ಪ್ರಾಬ್ಲಮ್ಸ್ಗಳು ಹೇಳ್ತಾ ಇದ್ದೀನಿ. ನಿಮಗೆ ತುಂಬ ಕಷ್ಟ ಇದೆಯಾ, ನಿಮ್ಮ ಮಗುಗೆ ನೀವು ಥೆರಪಿ ಕೊಡ್ಸೋದಕ್ಕೆ ನಿಮಗೆ ಥೆರಪಿ ಖಂಡಿತವಾಗ್ಲೂ ಹೈಯೆಸ್ಟ್ ಅಮೌಂಟ್, ಜಾಸ್ತಿ ಅಮೌಂಟ್, ಅದಕ್ಕೆ ಒಂದು 45 ಮಿನಿಟ್ಸ್ಗೆ 1000 ರೂಪೀಸ್ ಆ ರೀತಿಯೆಲ್ಲ ನಾವು ಕಾಸ್ಟ್ ಮಾಡ್ತೀವಿ ಅಂತಂದರೆ ಸೆಂಟರ್ಗಳಲ್ಲಿ. ನಾನು ಅಷ್ಟು ಮಾಡಲ್ಲ, ನಾನು ಅಫೋರ್ಡಬಲ್ ಪ್ರೈಸ್ಗೆ ಥೆರಪಿನ ಮಾಡೋದು. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಅದಿತಿ ಪಾಪು ವಾಟ್ ಆರ್ ಯು ಡೂಯಿಂಗ್? ಎಸ್. ಸೊ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಸಾಕಷ್ಟು ಜನಗಳಿಗೆ ಥೆರಪಿ ಕೊಡ್ಸೋದಕ್ಕಾಗದೇನೆ ಮಗುಗೆ ಥೆರಪಿ ಕೊಡಿಸ್ತಿಲ್ಲ. ಆ ರೀತಿ ನಿಮ್ಮ ಒಂದು ನೀವು ಯಾರಾದ್ರೂ ನೋಡಿದ್ದೀರಾ ಅವ್ರಿಗೆ ಥೆರಪಿ ಕೊಡ್ಸೋದಕ್ಕೆ ಆಗ್ತಿಲ್ಲ, ಅದೇ ಥೆರಪಿ ಅವ್ರಿಗೆ ಕೊಡಿಸ್ತಿಲ್ಲ ಅಂತಂದರೆ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಫ್ರೀ ಆಗೇ ಥೆರಪಿ ಕೊಡ್ತೀನಿ. ನನಗೆ ಯಾವುದೇ ರೀತಿ ಯಾರೂ ಪೇ ಮಾಡುವಂತಹ ಅವಶ್ಯಕತೆ ಇಲ್ಲ. ಅಂತಂದರೆ ಅವರು ಅವ್ರ ಕಷ್ಟದಲ್ಲಿದ್ದಾರೆ, ಅವ್ರಿಗೇನು ಬೇಕು, ಮಗು ಸರಿ ಆಗಬೇಕು. ಆ ಸರಿನ ನನ್ನ ಕೈಲಿ ಸಾಧ್ಯ ಆದಷ್ಟು ನಾನು ನನ್ನ ಒಂದು ಹಾರ್ಟ್ ಆ್ಯಂಡ್ ಸೋಲ್ನ ಇಟ್ಟು ನಾನು ಅವ್ರ ಜೊತೆ ಕೆಲಸ ಮಾಡ್ತೀನಿ, ಆ ಮಗುಗೆ ಇಂಪ್ರೂವ್ಮೆಂಟ್ ಕೊಡಿಸ್ತೀನಿ. ಆದರೆ ಇನ್ನೊಂದು ಹೇಳ್ತೀನಿ, ದಯವಿಟ್ಟು ಸಿನ್ಸಿಯರ್ ಆಗಿ ವರ್ಕ್ ಮಾಡುವಂತಹ ಪೇರೆಂಟ್ಗಳಿದ್ರೆ ಮಾತ್ರ ಮುಂದೆ ಬನ್ನಿ. ಬಿಟ್ಟು ಸಿಗುತ್ತೆ ಅಥವಾ ಫ್ರೀ ಆಗಿ ಸಿಗುತ್ತೆ ಅಂತ ನನ್ನ ಟೈಮ್ ವೇಸ್ಟ್ ಮಾಡಬೇಡಿ, ಆ್ಯಂಡ್ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ಕೋಬೇಡಿ.
ಯಾಕೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ಅಂತಂದರೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಏನೋ ಮಾಡಲಿ ಅಂತ ಅಂದ್ಬಿಟ್ಟು ನೀವು ಬಂದು ಯಾರಿಗೋ ಒಬ್ರಿಗೆ ತುಂಬ ಜಾಸ್ತಿ ನೀಡಿರುವಂತಹ ಜನಕ್ಕೆ ಆ ಟೈಮ್ ಹೋಗದೆ ಇರೋ ರೀತಿ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ನಿಮಗೆ ಅವಶ್ಯಕತೆ ಇದ್ದರೆ, ನಿಮಗೆ ಗೊತ್ತಿರೋರು ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೆ ಪೇ ಮಾಡೋಕ್ಕಾಗಲ್ಲ ಅಂತಂದರೆ ದಯವಿಟ್ಟು ನನಗೆ ಮೆಸೇಜ್ ಮಾಡಿ. ನಾನು ಖಂಡಿತವಾಗ್ಲೂ ಅವ್ರಿಗೆ ಫ್ರೀ ಸಜೆಷನ್ಸ್ ಇರ್ಬೋದು, ಫ್ರೀ ಥೆರಪಿ ಮನೇಲಿ ಏನು ಮಾಡ್ಬೋದು ಅಂತ ನಾನು ಅವ್ರಿಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀನಿ. ಇಟ್ಸ್ ಮೈ ಡೆಫಿನೆಟ್ಲಿ ಹಾನೆಸ್ಟ್ ಪ್ರಾಮಿಸ್ ಐ ಕ್ಯಾನ್ ಸೇ. ಎಸ್, ಸೊ ಲ್ಯಾಂಗ್ವೇಜ್ ಬಗ್ಗೆ ಇದಾಗಿತ್ತು. ಆ್ಯಂಡ್ ಇನ್ನೊಂದು ವರ್ಕ್ ಮಾಡ್ತಿದ್ದೀನಿ ಏನಂತಂದರೆ ಮಕ್ಕಳಿಗೆ ಒಂದು ಸರ್ಟೆನ್ ಏಜ್ ಅಷ್ಟರಲ್ಲಿ ಯಾವ್ಯಾವ ವರ್ಡ್ಸ್ನ ನಾವು ಹೇಳ್ಕೊಡ್ಬೋದು. ಐ ಕ್ಯಾನ್ ಸೇ ದ್ಯಾಟ್ 100 ವರ್ಡ್ಸ್ನ ಲಿಸ್ಟ್ನ ನೀವು ಯಾವ್ಯಾವ್ದನ್ನ ಮಕ್ಳಿಗೆ ಹೇಳ್ಕೊಡ್ಬೋದು ಬಿಫೋರ್ 2 years ಅಂತ. ಅದನ್ನು ಬೇಕಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಯಾರಿಗೆ ನೀಡ್ ಇದೆಯೋ ಥೆರಪಿ ಅವ್ರು ನನ್ನ ಹತ್ರ ಬನ್ನಿ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕೋದಕ್ಕಿಂತ ಡೈರೆಕ್ಟಾಗಿ DM ಮಾಡಿ, ನಾನಲ್ಲಿ ರಿಪ್ಲೈ ಮಾಡ್ತೀನಿ. ನನಗೆ ಜೆನ್ಯೂನ್ ನೀವು ಅನಿಸಿದ್ದೀರಾ ಅಂತಂದರೆ ಮಗು ಪ್ರಾಬ್ಲಮ್ಸ್ನ ಎಲ್ಲ ನೋಡ್ತೀನಿ. ಅದಾದಮೇಲೆ ನಾನು ಡಿಸೈಡ್ ಮಾಡ್ತೀನಿ ಕೊಡಬೇಕಾ ಬೇಡವಾ ಅಂತ. ಆ ಡಿಸಿಷನ್ಸ್ನ ದಯವಿಟ್ಟು ನನಗೆ ಕೊಡಿ ದಯವಿಟ್ಟು. ಯಾಕಂತಂದರೆ ತುಂಬ ಪ್ರೆಷರ್ ಹಾಕಕ್ಕೆ ಹೋಗಬೇಡಿ. ಯಾಕಂತಂದರೆ ಇನ್ನೂ ಜಾಸ್ತಿ ಜನ ಇದ್ದಾರೆ, ನನ್ನ ಥೆರಪಿ ಮಕ್ಕಳುಗಳೇ ಇದ್ದಾರೆ, ಅವ್ರಿಗೆ ನಾನು ಕೊಡೋದಕ್ಕೆ ಟೈಮ್ ಇಲ್ಲ ಅನ್ನೋದಕ್ಕಿಂತ ನನ್ನ ಒಂದು ಕಂಪ್ಲೀಟ್ ಅಟೆನ್ಷನ್ ಅವ್ರಿಗೆ ಬೇಕಾಗಿದೆ. ಆ ಅಟೆನ್ಷನಲ್ಲಿ ನಿಮಗೂ ಕೊಡ್ತಿದ್ದೀನಿ ಅಂತಂದರೆ ನೀವು ಜೆನ್ಯೂನ್ ಆಗಿ ದಯವಿಟ್ಟು ಇರಿ. ಸೊ ಸಿ ಯು ಟಾಟಾ, ಬಾಯ್.